ಸಿಸ್ಟರ್ ಆಗಲಿ ನರ್ಸ್ಗಳಾಗಲಿ ಅಥವಾ ಸಿಬ್ಬಂದಿ ಆಗಲಿ ಇನ್ನೂ ನೇಮಕ ಮಾಡಿರುವುದಿಲ್ಲ. ನಾನು ರಜೆ ಮಾಡಿದ್ರೆ ಯಾರನ್ನಾರು ಆಲ್ಟರ್ನೇಟಿವ್ ನೋಡಬೇಕು. ಈಗ ಸದ್ಯಕ್ಕಂತೂ ಯಾರೂ ಇಲ್ಲ. ಒಂದು ಸಿಬ್ಬಂದಿಗಳಿಲ್ಲ ಆಸ್ಪತ್ರೆಯಲ್ಲಿ ಅಂದರೆ ಯಾವ ರೀತಿ ಆಡಳಿತ ನಡೀತಾ ಇದೆ ಹೇಳೋದನ್ನ ಆರೋಗ್ಯ ಇಲಾಖೆಯವರೇ ಹೇಳಬೇಕು. ಡಾಕ್ಟರ್ ಇಲ್ಲಂತ ಕೂತ್ಕೊಂಡಿದ್ದೀರಿ? ನಮ್ಮ ಸ್ಟಾಫ್ ಯಾರು ಇಲ್ಲ, ಎಲ್ಲ ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ. ಈಗ ನಾನೇ ಒಬ್ಳೇ ಇರೋದೀಗ. ಈಗ ಸಿಬ್ಬಂದಿಗಳು ಯಾರು ಇಲ್ವಾ? ಎಲ್ಲ ಟ್ರಾನ್ಸ್ಫರ್ ಆಗಿದ್ದಾರೆ. ಈಗ ಗ್ರೂಪ್ ಡಿ ಮತ್ತೆ ನಾನು ಇಬ್ಬರೇ ಇರೋದು. ಇನ್ನು ಈಗ ನೀವು ಇಲ್ಲ ಅಂದ್ರೆ ನೀವು ರಜೆ ಮಾಡಿದ್ರೆ ಪೇಷಂಟ್ನ ರೆಫರ್ ಮಾಡಬೇಕು. ಅಲ್ಲ, ಯಾರು ಮಾಡೋರು? ಯಾರು ಡಿ ಗ್ರೂಪ್ ಡಿ ಅದವ್ರು ಮಾಡ್ಬೇಕಾ? ಇಲ್ಲ ಅವ್ರು ಮಾಡಲ್ಲ. ಗ್ರೂಪ್ ಡಿ ಅವ್ರು ಏನು ಮಾಡಲ್ಲ. ಈಗ ನಾನು ರಜೆ ಮಾಡಿದ್ರೆ ಯಾರನ್ನಾರು ಆಲ್ಟರ್ನೇಟಿವ್ ನೋಡಬೇಕು. ಈಗ ಸದ್ಯಕ್ಕಂತೂ ಯಾರೂ ಇಲ್ಲ. ಈಗ ಯಾವ್ಯಾವ ಟೈಪ್ ಇಲ್ಲಿ ಸಿಬ್ಬಂದಿಗಳಿಲ್ಲ? ಇಲ್ಲಿ ಸ್ಟಾಫ್ ನರ್ಸ್ ಇಲ್ಲ, ಆಮೇಲೆ ಲ್ಯಾಬ್ ಟೆಕ್ನಿಷಿಯನ್ ಇಲ್ಲ. ಈಗ ಸದ್ಯಕ್ಕೆ PHC ಸ್ಟಾಫ್ ಅಂತ ಯಾರೂ ಇಲ್ಲ. ನಾನು ಒಬ್ಬಳೇ ಇರೋದು ಈಗ. ಡಾಕ್ಟರ್ ಒಬ್ಬರೇ? ಡಾಕ್ಟರ್ ಗ್ರೂಪ್ ಡಿ ಇಬ್ಬರಿದ್ದೀರಿ. ಈಗ ರೋಗಿಗಳ ಚೆಕ್ ಮಾಡೋರು ನೀವೇ, ಮೆಡಿಸಿನ್ ಕೊಡೋರು ನೀವೇ, ಎಲ್ಲದೂ ನೀವೇ ನೋಡ್ಕೊಳ್ಬೇಕು. ಇದ್ರ ಬಗ್ಗೆ ನಿಮ್ಮ ಹಿರಿಯ ಅಧಿಕಾರಿಗಳಿಗಾದ್ರೂ ಹೇಳಿದ್ದೀರಾ? ಹೌದು, ಟ್ರಾನ್ಸ್ಫರ್ ನೆಕ್ಸ್ಟ್ ಡೇನೇ ಅವ್ರಿಗೆ ಲೆಟರ್ ಹಾಕಿದ್ವಿ ಸರ್ಗೆ. ಅವರು ಇನ್ನೂ ಏನೋ ಆಕ್ಷನ್ ತಗೊಂಡಿಲ್ಲ ಅದ್ರ ಬಗ್ಗೆ. ನಾನು ಕಾನ್ಸೂರಿನ ನಾಗರಿಕ ಮನೋಜ್ ಶಾನ್ಭಾಗ್ ಅಂತ. ಕಾನ್ಸೂರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಧ್ಯವರ್ತಿ ಕೇಂದ್ರವಾಗಿದ್ದು ಇಲ್ಲಿ ಸಿಬ್ಬಂದಿ ಕೊರತೆ ಇದ್ದು ಈಗಾಗಲೇ ಇದ್ದಂಥ ಸ್ಟಾಫ್ ನರ್ಸ್ಗಳು ಟ್ರಾನ್ಸ್ಫರ್ ಆಗಿದ್ದು ಅವರ ಬದಲಿಗೆ ಯಾವುದೇ ಸಿಸ್ಟರ್ ಆಗಲಿ ನರ್ಸ್ಗಳಾಗಲಿ ಅಥವಾ ಸಿಬ್ಬಂದಿ ಆಗಲಿ ಇನ್ನೂ ನೇಮಕ ಮಾಡಿರುವುದಿಲ್ಲ. ಈಗಾಗಲೇ ಆಸ್ಪತ್ರೆಯಲ್ಲಿ ರೋಗಿಗಳಿಂದ ತುಂಬಿ ತೊಳಗ್ತಾ ಇದ್ದು ಇದರ ಬಗ್ಗೆ ಯಾವುದೇ ಮೇಲಧಿಕಾರಿಗಳಿಗೆ ಗಮನಕ್ಕೆ ಬಂದಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆದಷ್ಟು ಬೇಗ ಇಲ್ಲಿ ಸಿಬ್ಬಂದಿಗಳನ್ನು ನೇಮಿಸಬೇಕಾಗಿ ನಾನು ಸಾರ್ವಜನಿಕ ಪರವಾಗಿ ಕೇಳ್ಕೊಳ್ತಿದ್ದೇನೆ. ಇಲ್ಲಾದರೆ ಇಲ್ಲಿ ಸುತ್ತಮುತ್ತ ಹಳ್ಳಿಗೆ ಇದು ಮಧ್ಯವರ್ತಿ ಕೇಂದ್ರವಾಗಿದ್ದು ಆದಷ್ಟು ಬೇಗ ಸಿಬ್ಬಂದಿಗಳನ್ನು ನೇಮಿಸಲಿಲ್ಲಾದರೆ ಸಾರ್ವಜನಿಕರು ಸೇರಿ ಉಗ್ರ ಹೋರಾಟ ಮಾಡಬೇಕಾಗಿ ತಿಳಿಸ್ತಾ ಇದ್ದೇವೆ. ಆದಷ್ಟು ಬೇಗ ಇಲ್ಲಿ ಸಿಬ್ಬಂದಿ ನೇಮಿಸಬೇಕಾಗಿ ನಾವು ಕೇಳ್ಕೊಳ್ತಿದ್ದೇವೆ. ಇದು ಸಿದ್ದಾಪುರ ತಾಲೂಕಿನ ಕಾನಸೂರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರ.
ಇಲ್ಲಿಯ ಅವ್ಯವಸ್ಥೆಯನ್ನು ನೋಡಿದರೆ ಯಾರು ಇಲ್ಲಿ ಬರುವಂಥ ಪರಿಸ್ಥಿತಿ ಇಲ್ಲ. ಯಾಕೆಂದರೆ ಡಾಕ್ಟ್ರ್ ಇದ್ದಾರೆ, ಒಂದು ಡಿ ದರ್ಜೆ ನೌಕರರಿದ್ದಾರೆ, ಆದರೆ ಒಂದೇ ಒಂದು ಸಿಬ್ಬಂದಿಗಳು ಸಹ ಈ ಆಸ್ಪತ್ರೆಯಲ್ಲಿ ಇಲ್ಲ. ಸಿದ್ದಾಪುರ ತಾಲೂಕಿನ ಪ್ರಮುಖ ವಾಣಿಜ್ಯ ಸ್ಥಳವಾದ ಕಾನ್ಸೂರು ಸುಮಾರು 80 ಹಳ್ಳಿಗಳ ಮಧ್ಯವರ್ತಿ ಕೇಂದ್ರ. ಇಂಥ ಕೇಂದ್ರದಲ್ಲಿ ಸಹ ಒಂದು ಸಿಬ್ಬಂದಿಗಳಿಲ್ಲ ಆಸ್ಪತ್ರೆಯಲ್ಲಿ ಅಂದರೆ ಯಾವ ರೀತಿ ಆಡಳಿತ ನಡೀತಾ ಇದೆ ಹೇಳೋದನ್ನು ಆರೋಗ್ಯ ಇಲಾಖೆಯವರೇ ಹೇಳಬೇಕು. ಇದಲ್ಲದೆ ಶಾಸಕರು, ನಮ್ಮ ಮಾನ್ಯ ಶಾಸಕರು ತಕ್ಷಣವೇ ಕಾನ್ಸೂರು ಆರೋಗ್ಯ ಕೇಂದ್ರಕ್ಕೆ ಇರುವಂಥ ಎಲ್ಲ ಸಿಬ್ಬಂದಿಗಳನ್ನು ನೇಮಿಸಬೇಕು. ಇಲ್ಲದಿದ್ದರೆ ಕಾನ್ಸೂರಿನ ಸಾರ್ವಜನಿಕರು ಉಗ್ರ ಹೋರಾಟಕ್ಕೆ ಸಿದ್ಧರಾಗಿದ್ದಾರೆ. ಇಲ್ಲಿ ಕೇವಲ ಡಾಕ್ಟರ್ ಇದ್ದಾರೆ, ಡಾಕ್ಟ್ರೇ ಎಲ್ಲವನ್ನು ನೋಡ್ಕೊಳ್ಬೇಕು, ಪೇಷಂಟನ್ನು ನೋಡಬೇಕು, ಇಲ್ಲಿ ಗುಳಿಗೆಯನ್ನು ಕೊಡಬೇಕು, ಇಂಜೆಕ್ಷನ್ನು ಕೊಡಬೇಕು, ಎಲ್ಲವನ್ನು ಡಾಕ್ಟ್ರ್ ಮಾಡಬೇಕು. ಒಂದು ಡಿ ದರ್ಜೆ ನೌಕರರೊಬ್ಬರು ಇದ್ದಾರೆ, ಅದು ಗುತ್ತಿಗೆ ಆಧಾರದ ಮೇಲೆ ಇದ್ದಂಥವ್ರು. ಅದನ್ನು ಬಿಟ್ಟರೆ ಮತ್ತೆ ಯಾವುದೇ ಸಿಬ್ಬಂದಿಗಳಿಲ್ಲ, ಲ್ಯಾಬ್ ಟೆಕ್ನಿಷಿಯನ್ ಇಲ್ಲ, ಅಥವಾ ಬೇರೆ ಅವರ ವ್ಯವಹಾರಗಳನ್ನು ಅಥವಾ ಆಡಳಿತ ವ್ಯವಸ್ಥೆ ನೋಡ್ಕೊಳ್ಳುವಂಥ ಅಧಿಕಾರಿಗಳಿಲ್ಲ, ಸಿಬ್ಬಂದಿಗಳಿಲ್ಲ. ಇಂತಹ ಒಂದು ದುರ್ವ್ಯವಸ್ಥೆ ಕಾನ್ಸೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ್ದು. ತಕ್ಷಣವೇ ಮಾನ್ಯ ಶಾಸಕರು ಭೀಮಣ್ಣ ಟಿ ನಾಯ್ಕ ಅವರು ಇಲ್ಲಿಯ ಪರಿಸ್ಥಿತಿಯನ್ನು ಅರಿತುಕೊಂಡು ತಕ್ಷಣವೇ ಸಿಬ್ಬಂದಿಗಳನ್ನು ನೇಮಿಸಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಈ ಮೂಲಕ ತಿಳಿಸ್ತಾ ಇದ್ದಾರೆ ಕಾನ್ಸೂರಿನ ಸಾರ್ವಜನಿಕರು. ಕರಾವಳಿ ಮುಂಜಾವು ಡಿಜಿಟಲ್ಗಾಗಿ ರಾಜು ಕಾನ್ಸೂರ್, ಶಿರ್ಸಿ.